ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾವು ನಮ್ಮ 4000 ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಅತಿಕ್ರಮಿಸಿದೆ ಅಂತ ಹೇಳಿದ್ರು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ. ತಮ್ಮ ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಹೇಗೆ ವಿಪಕ್ಷಕ್ಕೆ ಟಕ್ಕರನ್ನ ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಲಾಪಕ್ಕೆ ಆಗಮಿಸಿದ್ದಾರೆ, ಸಂಸತ್ ಕಲಾಪಕ್ಕೆ ಈಗ ಆಗಮಿಸಿದ್ದಾರೆ. ವಿಪಕ್ಷದವರಿಗೆ ಟಕ್ಕರ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತೇಳಿ ಕಾದ್ ನೋಡಬೇಕು. ಬಹಳ ನಿರೀಕ್ಷೆ ಇದೆ ಇವತ್ತಿನ ಭಾಷಣದ ಮೇಲೆ. MOU, MOS1, MOS2 are written commitment of Government of India, and this must be fulfilled without any delay. Here the unimplemented clauses should be highlighted emphatically for immediate solution. The issue of 125th Constitutional Amendment Bill 2019 should also be taken care of. Memorandum Settlement 2, as the bill in the present form has not covered certain important vital clauses of MOS2. A special provision in the 6th schedule exclusively for Karbi Anglong Autonomous Council and the Mahasab Autonomous Council and other original 6th schedule council in respect to responsibility of governor should be provided in the provision of 125th Constitutional Amendment Bill, so that he is exclusively advised by the Autonomous Council in ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ನಿರೀಕ್ಷೆ ಇಟ್ಕೋಬಹುದು, ಯಾವ ರೀತಿಯಾಗಿ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ ಇವತ್ತು ನರೇಂದ್ರ ಮೋದಿ ಅವರ ಭಾಷಣದ ವಿಚಾರವಾಗಿ ಮಾತಾಡೋದಾದ್ರೆ? ನಾಗೇಂದ್ರ, ನಾವು ನೋಡೋದಾದ್ರೆ ಬಹಳ ಮುಖ್ಯವಾದ ಹಲವು ವಿಚಾರಗಳಿಗೆ ಪ್ರಧಾನಿ ಮೋದಿ ಇವತ್ತು ಉತ್ತರವನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮೊದಲನೇದಾಗಿ ಈ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳ ಭಾಷಣ ಏನಿತ್ತು ಅದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಇತರೆ ನಾಯಕರು ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಟೀಕೆಯನ್ನ ವ್ಯಕ್ತಪಡಿಸಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಡೆಫಿನೆಟ್ಲಿ ಇದಕ್ಕೆ ಮೋದಿ ಉತ್ತರ ಕೊಡ್ತಾರೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತೇ ಮೋದಿ ರಿಯಾಕ್ಟ್ ಮಾಡಿದ್ರು. ಏನು ಅಂದ್ರೆ, ಈ ತರ ಒಬ್ಬ ಬುಡಕಟ್ಟು ಮಹಿಳೆಯನ್ನ ಪ್ರಧಾನಿ ಮಾಡಿರ್ತಕ್ಕಂಥದ್ದು, ಏನು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಇವ್ರಿಗೆ ಸಹಿಸೋಕಾಗ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಮತ್ತೆ ಬಜೆಟ್ನ ದೂರದೃಷ್ಟಿ, ನಿರ್ಮಲಾ ಸೀತಾರಾಮನ್ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮಂಡನೆ ಮಾಡಲಾಗಿದೆ ಅನ್ನೋಂಥದ್ರ ಕುರಿತಾಗಿ, ಯೋಜನೆಗಳ ಅನುಷ್ಠಾನದ ಕುರಿತಾಗಿ ಡೆಫಿನೆಟ್ಲಿ ಪ್ರಧಾನಿ ಮೋದಿ ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆಯೇ ಸುಂಕದ ವಿಚಾರದಲ್ಲಿ ಅಮೆರಿಕ ಏನು ಸುಂಕವನ್ನು ವಿಧಿಸ್ತಾ ಇದೆ, ಸೊ ಆ ವಿಚಾರದಲ್ಲಿ ಕೂಡ ಭಾರತಕ್ಕೆ ನಾವು ಅದನ್ನು ಹೇಗೆ ಉಪಯೋಗಕಾರಿಯಾಗಿ ಮಾಡ್ಕೋಬೇಕು, ಅಥವಾ ಮೇಕ್ ಇನ್ ಇಂಡಿಯಾನ ಇನ್ನಷ್ಟು ಬಲಗೊಳಿಸ್ಬೇಕಾ, ಅಥವಾ ಭಾರತದಲ್ಲೇ ಸ್ಟಾರ್ಟ್ಅಪ್ಗಳಿಗೆ ಇನ್ನಷ್ಟು ಬಲ ತುಂಬಬೇಕಾ, ಅದಕ್ಕೆ ಯಾವ ಥರ ಮೋದಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾಗೇಂದ್ರ, ಕುಂಭಮೇಳ, ಇಡೀ ಜಗತ್ತಿನಲ್ಲಿ ಕುಂಭಮೇಳ ಭಾರತದ ಕುರಿತಾಗಿ ಒಂದು ಸದಭಿಪ್ರಾಯವನ್ನು ಮೂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಒಂದು ಕಾರ್ಯಕ್ರಮ. ಸೊ 144 ವರ್ಷಗಳಿಗೊಮ್ಮೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಮೋದಿ ಪ್ರಧಾನಿಯಾಗಿ ಒಂದು ಸ್ಟೇಬಲ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾವು ನಮ್ಮ 4000 ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಅತಿಕ್ರಮಿಸಿದೆ ಅಂತ ಹೇಳಿದ್ರು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ. ತಮ್ಮ ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಹೇಗೆ ವಿಪಕ್ಷಕ್ಕೆ ಟಕ್ಕರನ್ನ ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಲಾಪಕ್ಕೆ ಆಗಮಿಸಿದ್ದಾರೆ, ಸಂಸತ್ ಕಲಾಪಕ್ಕೆ ಈಗ ಆಗಮಿಸಿದ್ದಾರೆ. ವಿಪಕ್ಷದವರಿಗೆ ಟಕ್ಕರ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತೇಳಿ ಕಾದ್ ನೋಡಬೇಕು. ಬಹಳ ನಿರೀಕ್ಷೆ ಇದೆ ಇವತ್ತಿನ ಭಾಷಣದ ಮೇಲೆ. Full-fledged university. MOU, MOS1, MOS2 are written commitment of Government of India, and this must be fulfilled without any delay. Here the unimplemented clauses should be highlighted emphatically for immediate solution. The issue of 125th
Constitutional Amendment Bill 2019 should also be taken care of Memorandum Settlement 2, as the bill in the present form has not covered certain important vital clauses of MOS 2. A special provision in the 6th schedule exclusively for Karbi Anglong Autonomous Council and the Mahasab Autonomous Council and other original 6th schedule council in respect to responsibility of governor should be provided in the provision of 125th Constitutional Amendment Bill, so that he is exclusively advised by the Autonomous Council in ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ನಿರೀಕ್ಷೆ ಇಟ್ಕೋಬಹುದು, ಯಾವ ರೀತಿಯಾಗಿ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ ಇವತ್ತು ನರೇಂದ್ರ ಮೋದಿ ಅವರ ಭಾಷಣದ ವಿಚಾರವಾಗಿ ಮಾತಾಡೋದಾದ್ರೆ? ನಾಗೇಂದ್ರ, ನಾವು ನೋಡೋದಾದ್ರೆ ಬಹಳ ಮುಖ್ಯವಾದ ಹಲವು ವಿಚಾರಗಳಿಗೆ ಪ್ರಧಾನಿ ಮೋದಿ ಇವತ್ತು ಉತ್ತರವನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮೊದಲನೇದಾಗಿ ಈ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳ ಭಾಷಣ ಏನಿತ್ತು ಅದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಇತರೆ ನಾಯಕರು ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಟೀಕೆಯನ್ನ ವ್ಯಕ್ತಪಡಿಸಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಡೆಫಿನೆಟ್ಲಿ ಇದಕ್ಕೆ ಮೋದಿ ಉತ್ತರ ಕೊಡ್ತಾರೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತೇ ಮೋದಿ ರಿಯಾಕ್ಟ್ ಮಾಡಿದ್ರು. ಏನು ಅಂದ್ರೆ, ಈ ತರ ಒಬ್ಬ ಬುಡಕಟ್ಟು ಮಹಿಳೆಯನ್ನ ಪ್ರಧಾನಿ ಮಾಡಿರ್ತಕ್ಕಂಥದ್ದು, ಏನು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಇವ್ರಿಗೆ ಸಹಿಸೋಕಾಗ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಮತ್ತೆ ಬಜೆಟ್ನ ದೂರದೃಷ್ಟಿ, ನಿರ್ಮಲಾ ಸೀತಾರಾಮನ್ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮಂಡನೆ ಮಾಡಲಾಗಿದೆ ಅನ್ನೋಂಥದ್ರ ಕುರಿತಾಗಿ, ಯೋಜನೆಗಳ ಅನುಷ್ಠಾನದ ಕುರಿತಾಗಿ ಡೆಫಿನೆಟ್ಲಿ ಪ್ರಧಾನಿ ಮೋದಿ ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆಯೇ ಸುಂಕದ ವಿಚಾರದಲ್ಲಿ ಅಮೆರಿಕ ಏನು ಸುಂಕವನ್ನು ವಿಧಿಸ್ತಾ ಇದೆ, ಸೊ ಆ ವಿಚಾರದಲ್ಲಿ ಕೂಡ ಭಾರತಕ್ಕೆ ನಾವು ಅದನ್ನು ಹೇಗೆ ಉಪಯೋಗಕಾರಿಯಾಗಿ ಮಾಡ್ಕೋಬೇಕು, ಅಥವಾ ಮೇಕ್ ಇನ್ ಇಂಡಿಯಾನ ಇನ್ನಷ್ಟು ಬಲಗೊಳಿಸ್ಬೇಕಾ, ಅಥವಾ ಭಾರತದಲ್ಲೇ ಸ್ಟಾರ್ಟ್ಅಪ್ಗಳಿಗೆ ಇನ್ನಷ್ಟು ಬಲ ತುಂಬಬೇಕಾ, ಅದಕ್ಕೆ ಯಾವ ಥರ ಮೋದಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾಗೇಂದ್ರ, ಕುಂಭಮೇಳ, ಇಡೀ ಜಗತ್ತಿನಲ್ಲಿ ಕುಂಭಮೇಳ ಭಾರತದ ಕುರಿತಾಗಿ ಒಂದು ಸದಭಿಪ್ರಾಯವನ್ನು ಮೂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಒಂದು ಕಾರ್ಯಕ್ರಮ. ಸೊ 144 ವರ್ಷಗಳಿಗೊಮ್ಮೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಮೋದಿ ಪ್ರಧಾನಿಯಾಗಿ ಒಂದು ಸ್ಟೆಬಲ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾವು ನಮ್ಮ 4000 ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಅತಿಕ್ರಮಿಸಿದೆ ಅಂತ ಹೇಳಿದ್ರು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ. ತಮ್ಮ ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಹೇಗೆ ವಿಪಕ್ಷಕ್ಕೆ ಟಕ್ಕರನ್ನ ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಲಾಪಕ್ಕೆ ಆಗಮಿಸಿದ್ದಾರೆ, ಸಂಸತ್ ಕಲಾಪಕ್ಕೆ ಈಗ ಆಗಮಿಸಿದ್ದಾರೆ. ವಿಪಕ್ಷದವರಿಗೆ ಟಕ್ಕರ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತೇಳಿ ಕಾದ್ ನೋಡಬೇಕು. ಬಹಳ ನಿರೀಕ್ಷೆ ಇದೆ ಇವತ್ತಿನ ಭಾಷಣದ ಮೇಲೆ. Full-fledged university. MOU, MOS1, MOS2 are written commitment of Government of India, and this must be fulfilled without any delay. Here the unimplemented clauses should be highlighted emphatically for immediate solution. The issue of 125th Constitutional Amendment Bill 2019 should also be taken care of Memorandum Settlement 2, as the bill in the present form has not covered certain important vital clauses of MOS 2. A special provision in the 6th schedule exclusively for Karbi Anglong Autonomous Council and the Mahasab Autonomous Council and other original 6th schedule council in respect to responsibility of governor should be provided in the provision of 125th Constitutional Amendment Bill, so that he is exclusively advised by the Autonomous Council in ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ನಿರೀಕ್ಷೆ ಇಟ್ಕೋಬಹುದು, ಯಾವ ರೀತಿಯಾಗಿ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ ಇವತ್ತು ನರೇಂದ್ರ ಮೋದಿ ಅವರ ಭಾಷಣದ ವಿಚಾರವಾಗಿ ಮಾತಾಡೋದಾದ್ರೆ? ನಾಗೇಂದ್ರ, ನಾವು ನೋಡೋದಾದ್ರೆ ಬಹಳ ಮುಖ್ಯವಾದ ಹಲವು ವಿಚಾರಗಳಿಗೆ ಪ್ರಧಾನಿ ಮೋದಿ ಇವತ್ತು ಉತ್ತರವನ್ನ
ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮೊದಲನೇದಾಗಿ ಈ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳ ಭಾಷಣ ಏನಿತ್ತು ಅದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಇತರೆ ನಾಯಕರು ಏನು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಟೀಕೆಯನ್ನು ವ್ಯಕ್ತಪಡಿಸಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಡೆಫಿನೆಟ್ಲಿ ಇದಕ್ಕೆ ಮೋದಿ ಉತ್ತರ ಕೊಡ್ತಾರೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತೇ ಮೋದಿ ರಿಯಾಕ್ಟ್ ಮಾಡಿದ್ರು. ಏನು ಅಂದ್ರೆ ಈ ತರ ಒಬ್ಬ ಬುಡಕಟ್ಟು ಮಹಿಳೆಯನ್ನ ಪ್ರಧಾನಿ ಮಾಡಿರ್ತಕ್ಕಂಥದ್ದು, ಏನು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಇವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಮತ್ತೆ ಬಜೆಟ್ನ ದೂರದೃಷ್ಟಿ, ನಿರ್ಮಲಾ ಸೀತಾರಾಮನ್ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮಂಡನೆ ಮಾಡಲಾಗಿದೆ ಅನ್ನೋಂಥದ್ರ ಕುರಿತಾಗಿ, ಯೋಜನೆಗಳ ಅನುಷ್ಠಾನದ ಕುರಿತಾಗಿ ಡೆಫಿನೆಟ್ಲಿ ಪ್ರಧಾನಿ ಮೋದಿ ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆಯೇ ಸುಂಕದ ವಿಚಾರದಲ್ಲಿ ಅಮೆರಿಕ ಏನು ಸುಂಕವನ್ನು ವಿಧಿಸ್ತಾ ಇದೆ, ಸೊ ಆ ವಿಚಾರದಲ್ಲಿ ಕೂಡ ಭಾರತಕ್ಕೆ ನಾವು ಅದನ್ನು ಹೇಗೆ ಉಪಯೋಗಕಾರಿಯಾಗಿ ಮಾಡ್ಕೋಬೇಕು, ಅಥವಾ ಮೇಕ್ ಇನ್ ಇಂಡಿಯಾನ ಇನ್ನಷ್ಟು ಬಲಗೊಳಿಸ್ಬೇಕಾ, ಅಥವಾ ಭಾರತದಲ್ಲೇ ಸ್ಟಾರ್ಟ್ಅಪ್ಗಳಿಗೆ ಇನ್ನಷ್ಟು ಬಲ ತುಂಬಬೇಕಾ, ಅದಕ್ಕೆ ಯಾವ ಥರ ಮೋದಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾಗೇಂದ್ರ, ಕುಂಭಮೇಳ, ಇಡೀ ಜಗತ್ತಿನಲ್ಲಿ ಕುಂಭಮೇಳ ಭಾರತದ ಕುರಿತಾಗಿ ಒಂದು ಸದಭಿಪ್ರಾಯವನ್ನು ಮೂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಒಂದು ಕಾರ್ಯಕ್ರಮ. ಸೊ 144 ವರ್ಷಗಳಿಗೊಮ್ಮೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಮೋದಿ ಪ್ರಧಾನಿಯಾಗಿ ಒಂದು ಸ್ಟೆಪ್